ಒಬ್ಬ ನಟ ಕೇವಲ ಒಂದು ಅತಿಥಿ ಪಾತ್ರ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ನೋವು ಅನುಭವಿಸಬೇಕಾ? ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ ಹೊಂದಿರುವ ರಾಜ್ ಬಿ ಶೆಟ್ಟಿ ಅವರು ಈಗ ಹೇಳಿರುವ ಒಂದು ಮಾತು ಅಭಿಮಾನಿಗಳ ಮನಸ್ಸನ್ನ ಮುಟ್ಟತ್ತೆ. ಇನ್ನು ಮುಂದೆ ಯಾವುದೇ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡುವ ಮುನ್ನ 100 ಬಾರಿ ಯೋಚಿಸುತ್ತೇನೆ ಎಂದು ಯಾಕೆ ಹೇಳಿದರು? ಕರಾವಳಿ ಸಿನಿಮಾದ ಹಿಂದೆ ನಡೆದ ಕಾಂಟ್ರವರ್ಸಿ ಆದ್ರೂ ಏನು? ಈ ಘಟನೆ ಕನ್ನಡ ಚಿತ್ರರಂಗಕ್ಕೆ ಯಾವ ಮೆಸೇಜ್ ಕೊಡುತ್ತೆ ಗೊತ್ತಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾಕೆಂದ್ರೆ ಕೊನೆಯಲ್ಲಿ ರಾಜ್ ಬಿ ಶೆಟ್ಟಿ ಹೇಳಿರುವ ಒಂದು ಮಾತು ನಿಮ್ಮನ್ನ ಯೋಚಿಸುವಂತೆ ಮಾಡುತ್ತೆ. ರಾಜ್ ಬಿ ಶೆಟ್ಟಿ ಈ ಮಾತು ಕೇಳಿದಾಗ ನೆನಪಾಗುವುದು ಕೇವಲ ಒಬ್ಬ ನಟ ಅಷ್ಟೇ ಅಲ್ಲ, ಒಬ್ಬ ಕತೆಗಾರ ಹಾಗೂ ನಿರ್ದೇಶಕ ಮತ್ತು ಕನ್ನಡ ಮಣ್ಣಿನ ಕತೆಗಳನ್ನು ಜಗತ್ತಿಗೆ ತೋರಿಸಿದ ಒಬ್ಬ ಕಲಾವಿದ ಕೂಡ ಹೌದು. ಒಂದು ಮೊಟ್ಟೆಯ ಕಥೆಯಿಂದ ಪ್ರಾರಂಭ ಆದ ಇವರ ಪಯಣ ಗರುಡ ಗಮನ, ವೃಷಭ ವಾಹನದಂತಹ ಸಿನಿಮಾಗಳ ಮೂಲಕ ಒಂದು ಎತ್ತರ ಮೆಟ್ಟಕ್ಕೆ ತಲುಪುತ್ತಾರೆ. ವೀಕ್ಷಕರೇ, ಇವರ ಸಿನಿಮಾಗಳು ಕೇವಲ ಮನರಂಜನೆಗಾಗಿ ಅಷ್ಟೇ ಅಲ್ಲ, ಬದುಕಿನ ನೈಜ ಅನುಭವಗಳನ್ನ ಹೇಳುವ ಪ್ರಯತ್ನ ಕೂಡ ಮಾಡುತ್ತವೆ. ಬಟ್ ಇವಾಗ ಇಂತಹ ಕಲಾವಿದನ ಮನಸ್ಸಿಗೆ ಈಗ ಒಂದು ಘಟನೆ ತುಂಬಾ ನೋವು ತಂದಿದೆ. ಇತ್ತೀಚೆಗೆ ಬಿಡುಗಡೆಯಾದ ಕರಾವಳಿ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಮಹಾಬಲ ಎಂಬ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡರು. ಟ್ರೈಲರ್ ಬಿಡುಗಡೆಯಾದಾಗ ಅವರ ಪಾತ್ರಕ್ಕೆ ಭರ್ಜರಿ ಲೈಕ್ಸ್ ಅಂಡ್ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಇದನ್ನೆಲ್ಲ ನೋಡಿದ ಹಲವಾರು ಜನರು ಕೆಲವು ಆರೋಪಗಳನ್ನು ಮಾಡುತ್ತಾರೆ. ಅದೇನೆಂದ್ರೆ, ಚಿತ್ರತಂಡ ರಾಜ್ ಬಿ ಶೆಟ್ಟಿ ಅವರ ಹೆಸರನ್ನ ಹೆಚ್ಚು ಬಳಸಿಕೊಂಡು ಸಿನಿಮಾ ಪ್ರಚಾರ ಮಾಡುತ್ತಿದೆ, ಉಳಿದ ಕಲಾವಿದರಿಗೆ ಸರಿಯಾದ ಪ್ರಾಮುಖ್ಯತೆ ಸಿಗುತ್ತಿಲ್ಲ ಎಂದು. ಈ ಮಾತು ಇಂಟರ್ನೆಟ್ ನಲ್ಲಿ ದೊಡ್ಡ ಚರ್ಚೆ ಆಗುತ್ತೆ. ಆದ್ರೆ ಈ ವಿವಾದದ ನಡುವೆ ಹೆಚ್ಚು ನೋವಾಗೋದು ಯಾರಿಗೆ ಗೊತ್ತಾ? ಸ್ವತಃ ರಾಜ್ ಬಿ ಶೆಟ್ಟಿ ಅವರಿಗೆ. ಈ ವಿವಾದದ ಬಗ್ಗೆ ಮಾತನಾಡಿದ ಅವರು ಹೇಳಿದ ಮಾತು ಎಲ್ಲೆಡೆ ವೈರಲ್ ಆಗಿದೆ. ನಾನು ಯಾವುದೇ ಪಾತ್ರ ಮಾಡುವಾಗ ನನ್ನ ಇಮೇಜ್ ಬಗ್ಗೆ ಯೋಚಿಸುವುದಿಲ್ಲ, ಕತೆಗೆ ಏನು ಬೇಕೋ ಅದನ್ನ ಮಾಡುತ್ತೇನೆ. ಎಲ್ಲರೂ ನಾಯಕ ಆಗಲು ಸಾಧ್ಯವಿಲ್ಲ, ಒಳ್ಳೆಯ ಪೋಷಕ ಪಾತ್ರಗಳು ಸಿನಿಮಾಗೆ ಅಷ್ಟೇ ಮುಖ್ಯ. ಈ ಒಂದು ಮಾತು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅವರಿಗೆ ಸ್ಟಾರ್ ಇಮೇಜ್ಗಿಂತ ಸಿನಿಮಾನೇ ಮುಖ್ಯ. ಪಾತ್ರ ಚಿಕ್ಕದ ದೊಡ್ಡದ ಅನ್ನೋದಕ್ಕಿಂತ ಕತೆಗೆ ಅವರ ಮಹತ್ವವೇ ಮುಖ್ಯ. ರಾಜ್ ಬಿ ಶೆಟ್ಟಿ ತಮ್ಮ ಹಿಂದಿನ ಸಿನಿಮಾದ ಉದಾಹರಣೆಯನ್ನ ಕೊಡ್ತಾರೆ. ಅದು ಏನಪ್ಪಾ ಅಂದ್ರೆ, ರಕ್ಕಸಪುರದೊಳ ಸಿನಿಮಾದಲ್ಲಿ ನಾನು ಪ್ರಮುಖ ಪಾತ್ರದಲ್ಲಿದ್ದರೂ ಕೂಡ ಅನಿರುದ್ಧ್ ಭಟ್ ಅವರ ಪಾತ್ರ ಹೆಚ್ಚು ಗಮನ ಸೆಳೆದಿತ್ತು. ಆದ್ರೆ ಅದಕ್ಕೆ ನಾನು ಎಂದೂ ಬೇಸರ ಪಡಲಿಲ್ಲ. ಈ ಮಾತು ಒಬ್ಬ ನಿಜವಾದ ಕಲಾವಿದನ ದೊಡ್ಡ ಮನಸ್ಸನ್ನು ತೋರಿಸುತ್ತದೆ. ಯಾಕೆಂದ್ರೆ ಅವರಿಗೆ ಸ್ಪರ್ಧೆಗಿಂತ ಸಿನಿಮಾ ಮುಖ್ಯ. ಈ ಎಲ್ಲದರ ನಡುವೆ ಅವರು ಮತ್ತೊಂದು ಮುಖ್ಯ ವಿಚಾರ ಹೇಳ್ತಾರೆ. ಈ ಚಿತ್ರದಲ್ಲಿ ನಾನು ಅತಿಥಿ ಪಾತ್ರ ಅಷ್ಟೇ, ಕರಾವಳಿ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಅದು ನಮ್ಮ ಜೀವನದ ಕತೆ. ಅಂದ್ರೆ ಸಿನಿಮಾವನ್ನ ಒಂದು ನಟನೆ ಇಮೇಜ್ ಮೂಲಕ ಅಳಿಯಬಾರದು, ಅದರ ಹಿಂದಿನ ನೂರಾರು ಜನರ ಪರಿಶ್ರಮ ಇರುತ್ತದೆ. ಕಥೆಯನ್ನ ಕಥೆಯನ್ನಾಗಿ ನೋಡಿ, ಕಲಾವಿದರನ್ನ ಗೌರವಿಸಿ. ಹೀಗೆಲ್ಲ ವಿವಾದ ಆಗುತ್ತಿದ್ದರೆ ಇನ್ನೊಂದು ಸಲ ಇಂತಹ ಅತಿಥಿ ಪಾತ್ರಗಳನ್ನ ಮಾಡಲು 100 ಸಾರಿ ಯೋಚಿಸಬೇಕಾದ ಪರಿಸ್ಥಿತಿ ನನಗೆ ಬಂದಿದೆ ಎಂದು ಹೇಳುವ ಮೂಲಕ ತನ್ನ ಮನದಾಳದ ಮಾತನ್ನ ಹೇಳಿಕೊಳ್ಳುತ್ತಾರೆ. ವೀಕ್ಷಕರೇ, ಇವತ್ತಿನ ದಿವಸ ಕನ್ನಡ ಚಿತ್ರರಂಗದಲ್ಲಿ ಡಿಫರೆಂಟ್ ಆಗಿ ಕತೆ ಹೇಳುವ ಕಲಾವಿದರು ತುಂಬಾ ಕಡಿಮೆ. ಅದರಲ್ಲಿ ರಾಜ್ ಬಿ ಶೆಟ್ಟಿ ಒಬ್ರು. ಇಂತಹ ಕಲಾವಿದರು ಇಂತಹ ಕಾಂಟ್ರವರ್ಸಿಗಳಿಂದ ಅತಿಥಿ ಪಾತ್ರಗಳನ್ನು ಮಾಡುವುದು ಬಿಟ್ಟರೆ ಇದು ಕೇವಲ ಜನರ ನಷ್ಟ ಅಲ್ಲ, ಇಡೀ ಕನ್ನಡ ಚಿತ್ರರಂಗದ ನಷ್ಟ ಅಂತ ಹೇಳಬಹುದು. ಯಾಕಂದ್ರೆ ನೀವು ಕೂಡ ನೋಡಿರ್ತೀರ, ಕೆಲವೊಮ್ಮೆ ಒಂದು ಚಿಕ್ಕ ಪಾತ್ರವೇ ಸಿನಿಮಾದ ದೊಡ್ಡ ಶಕ್ತಿಶಾಲಿ ಆಗಿರುತ್ತದೆ. ಹಾಗಾದ್ರೆ ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು? ರಾಜ್ ಬಿ ಶೆಟ್ಟಿಯ ಈ ನಿರ್ಧಾರ ಸರಿ ಇದೆಯಾ, ಅಥವಾ ಕಲಾವಿದರು ಇಂತಹ ಕಾಂಟ್ರವರ್ಸಿಗಳಿಂದ ದೂರ ಇರಬೇಕಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.